ಜೈ ಶ್ರೀರಾಮ. ಸ್ವಾಮಿಯೇ ಶರಣಮಯ್ಯಪ್ಪ. ಪ್ರಿಯ ವೀಕ್ಷಕರೇ, ಇಂದು ನಾವು ಮಹಾಭಾರತದ ಆದಿ ಪರ್ವದ ಚತುರ್ಥಾಶ್ವಾಸದಲ್ಲಿರುವ ಅತ್ಯಂತ ಪವಿತ್ರ ಮತ್ತು ಅಮೂಲ್ಯವಾದ ಒಂದು ದಿವ್ಯಗಾಥೆಯನ್ನು ತಿಳಿದುಕೊಳ್ಳಲಿದ್ದೇವೆ. ಅದು ದುಷ್ಯಂತ ಮತ್ತು ಶಕುಂತಲೆಯ ಮಹೋನ್ನತ ಕಥೆ. ಪ್ರೇಮ, ತಪಸ್ಸು, ಧರ್ಮ ಮತ್ತು ರಾಜವಂಶದ ವೈಭವ ಒಂದೇ ಕಥೆಯಲ್ಲಿ ಒಂದಾಗಿರುವ ಈ ಪುರಾಣ ಕಥೆ ಭಾರತವರ್ಷದ ಮೂಲಕ್ಕೆ ಕಾರಣವಾದ ಮಹತ್ವದ ಘಟನೆ. ಆಗಲಿ, ಯಾವ ವಿಳಂಬವಿಲ್ಲದೆ ಈ ದಿವ್ಯಗಾಥೆಯ ಲೋಕಕ್ಕೆ ಪ್ರಯಾಣ ಆರಂಭಿಸೋಣ. ಆದಿ ಪರ್ವ ಚತುರ್ಥಾಶ್ವಾಸ. ದುಷ್ಯಂತ ಶಕುಂತಲೆ ಗಾಥೆ. ಪುರು ರಾಜನು ಜನರಿಗೆ ನ್ಯಾಯವಾಗಿ ಆಡಳಿತ ನಡೆಸಿದ ಮಹಾನ್ ರಾಜ. ಅವನ ವಂಶದಲ್ಲಿ ಹಲವು ರಾಜರು ರಾಜ್ಯಭಾರ ವಹಿಸಿದರು. ಆ ವಂಶದಲ್ಲೇ ಜನಿಸಿದ ಮತಿನಾರ ಎಂಬ ರಾಜನು ಸರಸ್ವತಿ ನದಿಯ ತೀರದಲ್ಲಿ 12 ವರ್ಷಗಳು ಸತ್ರಯಾಗ ಮಾಡಿದರು. ಆ ತಪಸ್ಸಿನಿಂದ ಸಂತೋಷಗೊಂಡ ಸರಸ್ವತಿ ದೇವಿ ಅವನನ್ನು ಪತಿ ರೂಪದಲ್ಲಿ ಅಂಗೀಕರಿಸಿದರು. ಇವರಿಗೆ ತ್ರಸುಡು ಎಂಬ ಪುತ್ರನು ಜನಿಸಿದನು. ಆ ವಂಶದಲ್ಲೇ ದುಷ್ಯಂತನು ಜನಿಸಿದನು. ದುಷ್ಯಂತನು ಧರ್ಮಪಾಲಕ ರಾಜ. ದುಷ್ಯಂತನು ಬಾಲ್ಯದಲ್ಲೇ ಕಾಡಿನಲ್ಲಿ ಸಿಂಹಗಳನ್ನು ಪಲಾಯನ ಮಾಡುವ ಧೈರ್ಯಶಾಲಿ ಯೋಧ. ಅವನ ರಾಜ್ಯದಲ್ಲಿ ಜನರು ಧರ್ಮ ಪಾಲನೆ ಮಾಡಿಕೊಂಡು ಶಾಂತಿಯುತ ಜೀವನ ನಡೆಸುತ್ತಿದ್ದರು. ಒಂದು ದಿನ ದುಷ್ಯಂತನು ಬೇಟೆಗೆ ಹೋಗಿ ಬೇಟೆ ಹಿಂಬಾಲಿಸುತ್ತಾ ಮಹರ್ಷಿ ಕಣ್ವರ ಆಶ್ರಮಕ್ಕೆ ಬಂದನು. ಆ ಆಶ್ರಮದಲ್ಲಿ ಸಿಂಹಗಳು, ಆನೆಗಳು, ಜಿಂಕೆಗಳು ಶಾಂತಿಯುತವಾಗಿ ಬದುಕುತ್ತಿದ್ದುದು ಅದ್ಭುತವಾಗಿ ಕಂಡಿತು. ಶಕುಂತಲೆಯನ್ನು ಮೊದಲ ಬಾರಿ ನೋಡುವುದು. ದುಷ್ಯಂತನು ಆಶ್ರಮಕ್ಕೆ ಒಳಹೋದಾಗ ಅಲ್ಲಿ ಅಪರೂಪದ ಸೌಂದರ್ಯವಂತಳಾದ ಶಕುಂತಲೆ ಕಾಣಿಸಿಕೊಂಡಳು. ಆಕೆಯು ಕಣ್ವ ಮಹರ್ಷಿಯ ದತ್ತಪುತ್ರಿ. ಶಕುಂತಲೆಯ ಸೌಂದರ್ಯ ನೋಡಿ ದುಷ್ಯಂತನು ಮೋಹಗೊಂಡನು. ಶಕುಂತಲೆಯಿಗೂ ದುಷ್ಯಂತನ ಧರ್ಮಗುಣ ಹಾಗೂ ವೀರತೆ ಇಷ್ಟವಾಯಿತು. ಎರಡೂ ಮಂದಿ ಮಾತುಕತೆ ನಡೆಸಿ ಪರಸ್ಪರ ಪರಿಚಿತರಾದರು. ದುಷ್ಯಂತನು ಶಕುಂತಲೆ ಹೇಗೆ ಜನಿಸಿತು ಎಂದು ಪ್ರಶ್ನಿಸಿದನು. ಮೆನಕ ವಿಶ್ವಾಮಿತ್ರ ಕಥೆ. ಶಕುಂತಲೆಯ ಜನನ. ವಿಶ್ವಾಮಿತ್ರ ಮಹರ್ಷಿಯು ಭಯಂಕರ ತಪಸ್ಸು ಮಾಡುತ್ತಿದ್ದಾಗ ಇಂದ್ರನು ಆತಂಕಪಟ್ಟು ಮೆನಕಳನ್ನು ಕಳುಹಿಸಿದನು. ಮೆನಕಳು ವಿಶ್ವಾಮಿತ್ರರ ಮನಸ್ಸನ್ನು ಮರುಳಗೊಳಿಸಿ ತಪಸ್ಸು ವ್ಯತ್ಯಯಗೆಂದಿದ್ದಳು. ಸ್ವಲ್ಪ ದಿನಗಳ ನಂತರ ಒಂದು ಹೆಣ್ಣು ಶಿಶು ಜನಿಸಿತು. ಶಿಶು ಜನಿಸಿದ ತಕ್ಷಣ ಮೆನಕಳು ದೇವಲೋಕಕ್ಕೆ ಹಿಂತಿರುಗಿದಳು. ವಿಶ್ವಾಮಿತ್ರನು ತನ್ನ ತಪ್ಪನ್ನು ಅರಿತು ಆ ಶಿಶುವನ್ನು ಬಿಟ್ಟು ಮತ್ತೆ ತಪಸ್ಸಿಗೆ ತೆರಳಿದನು. ಶಿಶುವನ್ನು ಶಕುಂತ ಪಕ್ಷಿಗಳು ರಕ್ಷಿಸುತ್ತಿದ್ದಾಗ ಕಣ್ವ ಮಹರ್ಷಿಯ ಗಮನಕ್ಕೆ ಬಂತು. ಅವರು ಆಕೆಗೆ ಶಕುಂತಲೆ ಎಂಬ ಹೆಸರು ಇಟ್ಟು ತನ್ನ ಮಗಳಿಗೆ ಸಮನಾಗಿ ಬೆಳೆಸಿದರು. ದುಷ್ಯಂತ ಶಕುಂತಲೆಯ ವಿವಾಹ. ದುಷ್ಯಂತನು ಶಕುಂತಲೆ ಕ್ಷತ್ರಿಯ ಕನ್ಯೆ ಎಂದು ತಿಳಿದು ಗಾಂಧರ್ವ ವಿಧಾನದಲ್ಲಿ ಆಕೆಯನ್ನು ವಿವಾಹವಾಯಿತು. ಶಕುಂತಲೆಗೆ ಹುಟ್ಟುವ ಮಗುವನ್ನು ಚಕ್ರವರ್ತಿ ಮಾಡುತ್ತೇನೆ ಎಂದು ಮಾತುಕೊಟ್ಟನು. ಶೀಘ್ರದಲ್ಲೇ ರಾಜಧಾನಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ರಾಜ್ಯಕ್ಕೆ ಹಿಂತಿರುಗಿದನು. ಕಣ್ವ ಮಹರ್ಷಿಯು ದಿವ್ಯದೃಷ್ಟಿಯಿಂದ ಈ ವಿಷಯ ತಿಳಿದು ಅವರ ವಿವಾಹವನ್ನು ಒಪ್ಪಿಕೊಂಡರು. ಶಕುಂತಲೆಗೆ ಜನಿಸುವ ಮಗ ಮಹಾಬಲಶಾಲಿ ಆಗುತ್ತಾನೆ ಎಂದು ಆಶೀರ್ವಾದಿಸಿದರು. ಕಾಲ ಕಳೆದಿತು. ಶಕುಂತಲೆಗೆ ಬಲಶಾಲಿಯಾದ ಮಗ ಹುಟ್ಟಿದನು. ಅವನೇ ಭರತನು. ಶಕುಂತಲೆ ದುಷ್ಯಂತನ ಬಳಿಗೆ ಹೋಗುವುದು. ಕಣ್ವ ಮಹರ್ಷಿಯು ಶಕುಂತಲೆಯನ್ನು ಭರತನೊಂದಿಗೆ ದುಷ್ಯಂತನ ಬಳಿಗೆ ಕಳುಹಿಸಿದರು. ಆದರೆ ದುಷ್ಯಂತನು ಆಶ್ಚರ್ಯಕರವಾಗಿ ಶಕುಂತಲೆಯನ್ನು ಗುರುತಿಸದಂತೆ ನಟಿಸಿದನು. ಅವಳ ಮಾತುಗಳನ್ನು ನಂಬುವುದಿಲ್ಲ ಎಂದು ಹೇಳಿದನು. ಶಕುಂತಲೆ ಎಷ್ಟೇ ಪ್ರಾರ್ಥಿಸಿದರೂ ದುಷ್ಯಂತನು ಒಪ್ಪಲಿಲ್ಲ. ಆಕಾಶವಾಣಿಯಿಂದ ಸತ್ಯ ಬೆಳಕಿಗೆ. ಕೊನೆಯಲ್ಲಿ ಆಕಾಶವಾಣಿ ಕೇಳಿಬಂದಿತು. ಶಕುಂತಲೆಯ ಮಾತು ಸತ್ಯ ಎಂದು ಘೋಷಿಸಲಾಯಿತು. ಆಗ ದುಷ್ಯಂತನು ತನ್ನ ತಪ್ಪನ್ನು ಅರಿತು ಶಕುಂತಲೆಯನ್ನು ಭರತನನ್ನು ಸ್ವೀಕರಿಸಿದನು. ಭರತನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಿದನು. ನಂತರ ಭರತನು ಚಕ್ರವರ್ತಿಯಾದನು. ಅವನ ಹೆಸರಿನಿಂದಲೇ ನಮ್ಮ ದೇಶಕ್ಕೆ ಭಾರತವರ್ಷ ಎಂಬ ಹೆಸರು ಬಂತು. ಈ ರೀತಿ ಶಕುಂತಲೆ ಮತ್ತು ದುಷ್ಯಂತರ ಪ್ರೇಮಕಥೆ. ಧರ್ಮ ಪರೀಕ್ಷೆಯ ಮೂಲಕ ಸತ್ಯ ಬೆಳಕಿಗೆ ಬಂದು ಆಕಾಶವಾಣಿಯಿಂದ ನ್ಯಾಯ ದೊರೆತ ಕ್ಷಣವು ಪುರಾಣಗಳಲ್ಲಿ ಶಾಶ್ವತವಾಗಿ ನೆನಪಾಗಿ ಉಳಿದಿದೆ. ಭರತನು ಯುವರಾಜನಾಗಿ ಪಟ್ಟಾಭಿಷೇಕಗೊಂಡು ನಂತರ ಮಹಾನ್ ಚಕ್ರವರ್ತಿಯಾಗಿ ಉದಯಿಸಿದನು. ಅವನ ಮಹಿಮೆ, ನಡೆನುಡಿ, ವೀರತ್ವ ಈ ದೇಶಕ್ಕೆ ಭಾರತವರ್ಷ ಎಂಬ ಅಮರನಾಮವಾಯಿತು. ವೀಕ್ಷಕರೇ, ಈ ದಿವ್ಯ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹೇಳಿ. ಇಂತಹ ಮತ್ತಷ್ಟು ಧಾರ್ಮಿಕ, ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ ಬೆಲ್ ಅನ್ನು ಒತ್ತಿ. ಧನ್ಯವಾದಗಳು. ಜೈ ಶ್ರೀರಾಮ. ಗೋವಿಂದ ಗೋವಿಂದ.